Hey all, welcome back to my channel. ನನ್ನ ವೇಟ್ ಲಾಸ್ ಸೀರೀಸಲ್ಲಿ ನೆಕ್ಸ್ಟ್ ವಿಡಿಯೋ ವಾಟ್ ಐ ಈಟ್ ಇನ್ ಅ ಡೇ. ಬೆಳಗ್ಗೆ ರಿಫ್ರೆಶ್ ಆಗಿ ಫಸ್ಟ್ ವೇಟ್ ಚೆಕ್ ಮಾಡ್ತೀನಿ. ಅದನ್ನು ಹಾಗೆ ನನ್ನ ಕ್ಯಾಲೆಂಡರಲ್ಲಿ ನೋಟ್ ಡೌನ್ ಮಾಡ್ಕೊತೀನಿ. ಈ ಥರ ಡೈಲಿ ವೇಟ್ ಟ್ರ್ಯಾಕ್ ಮಾಡಿ ಅದನ್ನು ಕಂಪೇರ್ ಮಾಡಿದಾಗ ಸ್ವಲ್ಪ ಗ್ರಾಮ್ಸ್ ಕಡಿಮೆ ಆಗಿದ್ರೂ ನಮ್ಗೆ ಮೋಟಿವೇಶನ್ ಸಿಗುತ್ತೆ. ನನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ವಿಂಡೋ 11 AM ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ಈ ಓಟ್ಸ್, ಪೊಮೊಗ್ರಾನೇಟ್ ಮತ್ತು ಡ್ರೈ ಫ್ರೂಟ್ ಸ್ಮೂದಿ ತೊಗೊತಿದ್ದೀನಿ. ಇದರಲ್ಲಿ ಸಕ್ಕರೆ, ಹನಿ, ಬೆಲ್ಲ ಏನೂ ಹಾಕಿಲ್ಲ. ಆ ಫ್ರೂಟ್ದು ಸ್ವೀಟ್ನೆಸ್ಸಲ್ಲೇ ನಾನು ಕುಡಿತೀನಿ. ನನ್ನ ಚಾನಲಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಇದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಹೊತ್ತು ಆದಮೇಲೆ 1/2 ಲೀಟರ್ ನೀರು ಕುಡಿತೀನಿ. ಈ ಬಾಟಲ್ ಫುಲ್ಲಾಗಿ ನೀರು ತುಂಬಿಸ್ಕೊಂಡು ಆವಾಗವಾಗ ಕುಡಿತಾ ಇರ್ತೀನಿ. ಬಟ್ ಒಂದಿನ 3 ಲೀಟರ್ಸ್ ವಾಟರ್ ಕಂಪಲ್ಸರಿ ಕುಡಿತೀನಿ. ನಾನು ಆಲ್ರೆಡಿ ಹೇಳಿರೋ ಹಾಗೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೀರು ತುಂಬ ಇಂಪಾರ್ಟೆಂಟ್. ನಾವು ಎಷ್ಟು ನೀರು ಕುಡಿತೀವೋ ಅಷ್ಟು ವೆಯ್ಟ್ ಲಾಸ್ಗೆ ಅದು ಹೆಲ್ಪ್ ಆಗುತ್ತೆ. ಮತ್ತು ನಮ್ಗೆ ಫುಡ್ ಕ್ರೇವಿಂಗ್ಸ್ ಅಷ್ಟೊಂದು ಇರಲ್ಲ. ಫ್ರೈಡೇ ಪೂಜೆ ಮುಗೀತು. ಅವತ್ತು ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತಿತ್ತು. ಸ್ವಲ್ಪ ಹೊತ್ತಾದಮೇಲೆ ಲಂಚ್ ಸ್ಟಾರ್ಟ್ ಮಾಡಿದೆ. 2:30-3 ಗಂಟೆಗೆ ತಿಂತೀನಿ. ನನ್ನ ಲಂಚ್ ಪ್ಲೇಟ್ ನೋಡಿ, ಮುದ್ದೆ, ಫಿಶ್ ಸಾರು, ಫಿಶ್ ಫ್ರೈ, ಮಟನ್ ಚುಕ್ಕ ಮತ್ತು ಕುಕುಂಬರ್ ಸ್ಲೈಸಸ್ ಜಾಸ್ತಿ ತೊಗೊಂಡಿದ್ದೀನಿ. ಹೊರಗಡೆ ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬಂದು ನಾನು ಸೀಡ್ ಲಡ್ಡು ಮಾಡಿದ್ದೆ. ತುಂಬ ಹೆಲ್ದಿ. ಮಕ್ಕಳು ಮತ್ತು PCOD ಇರೋರು ಎಲ್ಲರೂ ತಿನ್ಬೋದು. ಇದರ ರೆಸಿಪಿ ನನ್ನ ಶಾರ್ಟ್ಸಲ್ಲಿದೆ, ಚೆಕ್ ಮಾಡಿ. 5 o'clockಗೆ ಸ್ನ್ಯಾಕ್ ಥರ ಆ ಲಡ್ಡು ಒಂದು ತೊಗೊಂಡಿದ್ದೆ. 7 o'clockಗೆ ಡಿನ್ನರ್ ಕಂಪ್ಲೀಟ್ ಮಾಡಬೇಕು. ಈ ಮೀಲ್ ಆದಮೇಲೆ ಏನೂ ತಿನ್ನಲ್ಲ, ಹಾಲು ಕುಡಿಯಲ್ಲ, ಬರೀ ನೀರು ಮಾತ್ರ ಕುಡಿತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೊಂದು ವೆಯ್ಟ್ ಲಾಸ್ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.